ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮುಗಿದು 2-3 ತಿಂಗಳು ಆಗ್ತಾ ಬಂದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಕ್ರೇಜ್ ಇನ್ನೂ ಸಹ ಹಾಗೆ ಇದೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವರ ಕ್ರೇಜ್ ಆಗಿರ್ಬೋದು, ಭವ್ಯ ಗೌಡ ಅವರ ಕ್ರೇಜ್ ಆಗಿರ್ಬೋದು, ಅಥವಾ ನಮ್ಮ ಮೋಕ್ಷಿತಾ ಅವರ ಕ್ರೇಜ್ ಆಗಿರ್ಬೋದು, 3 ಜನಕ್ಕೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೇನೆ. ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಸಹ ಅದೇ ಒಂದು ಫ್ಯಾನ್ ಬೇಸ್ ಕಂಟಿನ್ಯೂ ಆಗ್ತಿದೆ. ಅಂಡ್ ಅದರಲ್ಲೂ ಸಹ ತ್ರಿವಿಕ್ರಮ್ ಅಂಡ್ ಭವ್ಯ ಗೌಡ ಅವ್ರಿಗೆ ತುಂಬಾ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ತ್ರಿವ್ಯ ಫ್ಯಾನ್ಸ್ ಗಳಂತೂ ಎಲ್ಲಿ ನೋಡಿದ್ರು ಕಾಣಿಸ್ತಿರ್ತಾರೆ. ತ್ರಿವಿಕ್ರಮ್ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ವಿಚಾರ ಬರ್ಲಿಕ್ಕಿಲ್ಲ, ಅಲ್ಲೆಲ್ಲ ಭವ್ಯ ಅವ್ರ ಬಗ್ಗೆ ವಿಚಾರಿಸ್ತಿರ್ತಾರೆ. ಈ ಕಡೆ ಭವ್ಯ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ವಿಚಾರ ಬರ್ಲಿಕ್ಕಿಲ್ಲ, ಅಲ್ಲೆಲ್ಲ ತ್ರಿವಿಕ್ರಮ್ ಅವ್ರ ಬಗ್ಗೆ ವಿಚಾರಿಸ್ತಿರ್ತಾರೆ. ಸೊ ಮೋಕ್ಷಿತಾ ಅಂಡ್ ತ್ರಿವಿಕ್ರಮ್ ಅವರ ಫ್ಯಾನ್ ಬೇಸ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ತ್ರಿವ್ಯ ಫ್ಯಾನ್ಸ್ ಗಳಂತೂ ಇನ್ನೂ ಸಹ ಕಡಿಮೆ ಆಗಿಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಇನ್ನೊಂದು ಸೀಸನ್ ಶುರುವಾಗಿ ಅಲ್ಲೊಂದು ಪೇರ್ ಇಷ್ಟ ಆಗೋವರೆಗೂ ಇವರ ಒಂದು ಕ್ರೇಜ್ ಇದೇ ರೀತಿ ಇರುತ್ತೆ ಅಂತ ಕಾಣಿಸ್ತಿದೆ. ಅಂಡ್ ಎಲ್ಲಾ ಫ್ಯಾನ್ಸ್ ಗಳಿಗೂ ಬಿಗ್ ಬಾಸ್ ಮುಗಿದ ಮೇಲೆ ಈ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಆ ಕುತೂಹಲಕ್ಕೆ ತ್ರಿವಿಕ್ರಮ್ ಅವರು ಒಂದು ಸೀರಿಯಲ್ ಮಾಡ್ತಿದ್ದಾರೆ ಅನ್ನುವಂತಹ ಆನ್ಸರ್ ಸಿಕ್ಕಿದೆ. ಬಟ್ ಮೋಕ್ಷಿತ್ ಅವರಾಗಿರ್ಬೋದು ಅಥವಾ ಭವ್ಯ ಗೌಡ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಇನ್ನೂ ಬಂದಿಲ್ಲ. ಲೈಕ್ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರ ಅಥವಾ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರ ಅನ್ನುವಂತಹ ಅಪ್ಡೇಟ್ಸ್ ಗಳು ಇನ್ನೂ ಸಹ ಬಂದಿಲ್ಲ. ಬಟ್ ತ್ರಿವಿಕ್ರಮ್ ಅವರು ಸೀರಿಯಲ್ ಮಾಡ್ತಿರೋದಂತೂ ಫಿಕ್ಸ್ ಆಗಿದೆ. ಸೊ ಭವ್ಯ ಗೌಡ ಅವರು ಮದ್ವೆ ಆಗ್ತಿದ್ದಾರೆ ಅನ್ನುವಂತಹ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಿದ್ರೆ ಭವ್ಯ ಗೌಡ ಅವರು ಮದ್ವೆ ಆಗ್ತಿರೋದೇ ನಿಜ ಅಂತ ಅಂದ್ರೆ ಭವ್ಯ ಗೌಡ ಅವರು ಮದ್ವೆ ಆಗ್ತಿರೋದಾದ್ರೂ ಯಾರನ್ನ, ಆ ಹುಡುಗ ಎಲ್ಲಿನವನು, ಅಂಡ್ ಆ ಹುಡುಗನ್ನ ಮದ್ವೆ ಆದ್ಮೇಲೆ ಇವರು ಎಲ್ಲಿ ಸೆಟಲ್ ಆಗ್ತಾರೆ, ಅಂಡ್ ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಿದೆ. ಆ ಎಲ್ಲಾ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ. ಎಸ್ ಫ್ರೆಂಡ್ಸ್, ನಮ್ಮ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ 2 ಅಡ್ಡ ಹೆಸರಿತ್ತು. ಒಂದು ಪನ್ನಿಕುಟ್ಟಿ ಅಂತ ಆದ್ರೆ ಇನ್ನೊಂದು ಟಾಸ್ಕ್ ಕ್ವೀನ್ ಅಂತಾನೆ ಕರೀತಿದ್ರು. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾಗಿದ್ದವರು ಅಂದ್ರೆ ಭವ್ಯ ಗೌಡ ಅವರು. ಆದ್ರೂ ಕೂಡ ಎಲ್ರಿಗೂ ಸಹ ಲೈಕ್ ಹುಡುಗರ ಸಮಕ್ಕೆ ಒಂದು ಟಕ್ಕರನ್ನ ಕೊಟ್ಕೊಂಡು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಆಟನ ಗೆದ್ದು ಬರ್ತಿದ್ದವರು ಅಂತಂದ್ರೆ ಅದು ನಮ್ಮ ಭವ್ಯ ಗೌಡ ಅಂತಾನೆ ಹೇಳ್ಬೋದು. 1-2 ಟಾಸ್ಕ್ ಅಲ್ಲಿ ಇವರು ಸ್ವಲ್ಪ ನೆಗೆಟಿವ್ ಆಗಿ ಆಡಿದ್ರು ಸಹ, ಬಟ್ ಬೇರೆ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಕಂಪೇರ್ ಮಾಡಿದ್ರೆ, ಹುಡುಗಿರಲ್ಲಿ ಕಂಪೇರ್ ಮಾಡ್ತಾ ನೋಡಿದ್ರೆ ಇವರು ತುಂಬಾ ಚೆನ್ನಾಗಿ ಟಾಸ್ಕ್ ಗಳನ್ನ ಆಡ್ತಿದ್ರು. ಸೊ ಅದಕ್ಕೋಸ್ಕರನೇ ಇವ್ರಿಗೆ ಟಾಸ್ಕ್ ಕ್ವೀನ್ ಅನ್ನುವಂತಹ ಹೆಸರನ್ನು ಸಹ ಕೊಟ್ಟಿದ್ರು. ಅಂಡ್ ಇನ್ನು ಪನ್ನಿಕುಟ್ಟಿ ಅನ್ನುವಂತಹ ಹೆಸರನ್ನ ನಮ್ಮ ತ್ರಿವಿಕ್ರಮ್ ಅವರು ಇಟ್ಟಿರೋದು. ಬಿಗ್ ಬಾಸ್ ಮನೆ ಒಳಗಡೆ ಇವರಿಬ್ರು ಇರ್ಬೇಕಾದ್ರೆ ಇವರಿಬ್ರು ಕಮಿಟ್ ಆಗಿದ್ದಾರೆ, ಲವರ್ಸ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವರು ನಿಜವಾಗ್ಲೂ ಮದ್ವೆ ಆಗ್ತಾರೆ ಅಂತ ಹೇಳಿ ಅವರ ಫ್ಯಾನ್ಸ್ ಗಳು ಅನ್ಕೊಂಡಿದ್ರು. ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇವರು ಬೇರೆ ಪಿಕ್ಚರ್ ಅನ್ನೇ ತೋರಿಸೋದಕ್ಕೆ ಶುರು ಮಾಡಿದ್ರು. ಲೈಕ್ ಭವ್ಯ ಗೌಡ ನನ್ಗಿಂತ ತುಂಬಾನೇ ಚಿಕ್ಕವಳು, ನಾನು ಅವಳನ್ನ ಮದ್ವೆ ಆಗ್ಲಿಕ್ಕೆ ಆಗಲ್ಲ ಅಂತ ತ್ರಿವಿಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಅಂಡ್ ಭವ್ಯ ಗೌಡ ಅವರು ಕೂಡ ತ್ರಿವಿಕ್ರಮ್ಗಾಗಿರ್ಬೋದು ಅಥವಾ ನಂಗಾಗಿರ್ಬೋದು ಇಬ್ರಿಗೂ ಆ ರೀತಿಯಾದಂತಹ ಫೀಲಿಂಗ್ಸ್ ಖಂಡಿತವಾಗ್ಲೂ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಫೈ ಅನ್ನ ಮಾಡ್ತಾರೆ. ಬಟ್ ಎಲ್ಲಾ ಫ್ಯಾನ್ಸ್ ಗಳು ಕಾಯ್ಕೊಂಡು ಕೂತಿರೋದು ಒಂದು ಇವರಿಬ್ಬರನ್ನ ಜೊತೆಯಲ್ಲಿ ನೋಡ್ಬೇಕು ಅಂಡ್ ಇವರಿಬ್ರು ಮದ್ವೆ ಆಗ್ಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾರೆ. ಬಟ್ ಫ್ಯಾನ್ಸ್ ಗಳು ಈ ರೀತಿ ವೇಟ್ ಮಾಡ್ತಿರ್ಬೇಕಾದ್ರೆ ಭವ್ಯ ಗೌಡ ಅವರ ಮದುವೆ ವಿಚಾರ ಪ್ರಸ್ತಾಪ ಆಗೋಗಿದೆ. ಎಸ್, ನಮ್ಮ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ಭವ್ಯ ಗೌಡ ಅವರ ಮದುವೆ ವಿಚಾರ ಪ್ರಸ್ತಾಪ ಆಗಿದೆ. ಇದೇ ಮಾರ್ಚ್ 6ನೇ ತಾರೀಕು ರಂಜಿತ್ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಅವರು ಪ್ರೀತಿಸಿದಂತಹ ಹುಡುಗಿನ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಜಸ್ಟ್ 1 ತಿಂಗಳಷ್ಟೇ ಅವರು ಪ್ರೀತಿ ಮಾಡಿರೋದು. ಪ್ರೀತಿ ಮಾಡಿದ ಒಂದೇ 1 ತಿಂಗಳಲ್ಲಿ ಅವರು ಆಲ್ರೆಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಮಾನಸ ಅಂತ ಹೇಳಿ, ಅವರು ಸಹ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಸೊ ಅವರ ಒಂದು ಎಂಗೇಜ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಸೀಸನ್ 11 ನ ಕಂಟೆಸ್ಟೆಂಟ್ ಹಲವಾರು ಕಂಟೆಸ್ಟೆಂಟ್ ಗಳು ಅಟೆಂಡ್ ಆಗಿರ್ತಾರೆ. ಶಿಶಿರ್, ಅನುಷಾ, ಮೋಕ್ಷಿತಾ, ಐಶ್ವರ್ಯ, ಹಾಗೆ ಭವ್ಯ ಗೌಡ, ಈ ರೀತಿ ಹಲವಾರು ಕಂಟೆಸ್ಟೆಂಟ್ ಗಳು ಆ ಒಂದು ಫಂಕ್ಷನ್ ಗೆ ಅಟೆಂಡ್ ಆಗಿರ್ತಾರೆ. ಅಲ್ಲೆಲ್ಲ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ತಿರ್ತಾರೆ. ಆಗ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾಮನ್ ಒಬ್ರು ಕೇಳ್ತಾರೆ, ರಂಜಿತ್ ಅವರೇ ನಿಮ್ಮ ಮದ್ವೆ ಅಂತೂ ಆಯ್ತು, ಇನ್ನು ನೆಕ್ಸ್ಟ್ ಯಾರ್ ಮದ್ವೆ ಅಂತ ಕೇಳ್ತಾರೆ. ಆಗ ರಂಜಿತ್ ಅವ್ರು ಹೇಳ್ತಾರೆ, ಲೈಕ್ ಅಲ್ಲಿ ಎಷ್ಟೊಂದ್ ಜನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಇರ್ತಾರೆ, ಆದ್ರೂ ಸಹ ರಂಜಿತ್ ಅವರು ಅಲ್ಲಿ ಇರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಬಿಟ್ಟು ಅವ್ರು ತಗೊಳ್ಳುವಂತಹ ಹೆಸರು ಅಂತಂದ್ರೆ ಅದು ಭವ್ಯ ಗೌಡ ಅವರ ಹೆಸರಾಗುತ್ತೆ. ಭವ್ಯ ಗೌಡ ಅವರು ನೆಕ್ಸ್ಟ್ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ರಂಜಿತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ರಂಜಿತ್ ಅವರು ಆ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಭವ್ಯ ಗೌಡ ಅವರು ರಂಜಿತ್ ಅವ್ರ ಕಡೆ ಒಂದು ಲುಕ್ ಅನ್ನ ಕೊಡ್ತಾರೆ. ಆಗ ರಂಜಿತ್ ಅವರು ಹೇಳ್ತಾರೆ, ನೆಕ್ಸ್ಟ್ ನಂದಾಗಿದ ತಕ್ಷಣ ನೆಕ್ಸ್ಟ್ ಭವ್ಯನೇ ಮದುವೆ ಆಗ್ತಿರೋದು ಅಂತ ಮತ್ತೆ ಹೇಳ್ತಾರೆ. ಆಗ ಕ್ಯಾಮ್ರಾಮನ್ ಕೇಳ್ತಾರೆ, ಹುಡುಗ ಯಾರು ಅನ್ನೋದು ಫಿಕ್ಸ್ ಆಗಿದ್ಯಾ ಅಂತ ಹೇಳಿ. ಆಗ ರಂಜಿತ್ ಅವರು ಹೇಳ್ತಾರೆ, ಹುಡುಗನ ನೋಡಿದೀವಿ, ಬಟ್ ಇನ್ನೂ ಸಹ ಕ್ಲಾರಿಫೈ ಆಗಿಲ್ಲ ಹುಡುಗ ಯಾರು ಅನ್ನೋದು, ಇನ್ನೂ ಸಹ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಭವ್ಯ ಗೌಡ ಅವ್ರನ್ನ ಅವರು ಮದ್ವೆ ಆಗ್ಬೇಕು ಅಂತಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ರೌಡಿನೇ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಭವ್ಯ ಗೌಡ ಅವರು ಸ್ವಲ್ಪ ಬಬ್ಲಿ ಆಗಿ ಒಂದ್ ಸ್ವಲ್ಪ ರೌಡಿ ಬೇಬಿ ತರನೇ ಆಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಭವ್ಯನ ಮದ್ವೆ ಆಗ್ಬೇಕು ಅಂತಂದ್ರೆ ಆ ಹುಡುಗ ಕೂಡ ನೆಕ್ಸ್ಟ್ ಲೆವೆಲ್ ರೌಡಿ ಆಗಿದ್ರೇನೆ ಇವರಿಬ್ರನ್ನ ನೋಡೋದಕ್ಕೆ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ರಂಜಿತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಆಗ ಭವ್ಯ ಗೌಡ ಅವರು, ಸಿಗೋ ಹುಡುಗ ಕೂಡ ಸಿಗಲ್ಲ ನೀವು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ರೆ, ಸುಮ್ನೆ
ಕೇರಿ ರಂಜಿತ್ ಅಂತ ಹೇಳಿ ಭವ್ಯ ಗೌಡ ಅವರು ರಂಜಿತ್ ಅವ್ರಿಗೆ ಹೇಳ್ತಾರೆ. ಅಂಡ್ ರಂಜಿತ್ ಅವರ ಈ ಒಂದು ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಭವ್ಯ ಗೌಡ ಅವರ ಫ್ಯಾನ್ಸ್ ಎಲ್ಲ ಸ್ವಲ್ಪ ಬೇಜಾರಾದ್ರು ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವ್ರಿಗೆ ನಿಜಕ್ಕೂ ಹುಡುಗನ ನೋಡ್ಬಿಟ್ಟಿದಾರ, ಭವ್ಯ ಗೌಡ ಅವರು ಮದ್ವೆ ಆಗ್ಬಿಡ್ತಾರ, ಭವ್ಯ ಗೌಡ ಅವರು ಮದ್ವೆ ಆದ್ರೆ ಅರೇಂಜ್ ಮ್ಯಾರೇಜೇ ಆಗ್ತಿದಾರ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕ್ವಶನ್ಸ್ ಕಾಣ್ತಿತ್ತು. ಬಟ್ ಈ ಒಂದು ಪ್ರಶ್ನೆಗಳಿಗೆಲ್ಲ ಭವ್ಯ ಗೌಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಇನ್ನೂ ಮದ್ವೆ ಆಗೋದಕ್ಕೆ ರೆಡಿ ಆಗಿಲ್ಲ, ನನಗೆ ಯಾವುದೇ ರೀತಿಯಾದಂತಹ ಹುಡುಗನ್ನ ರಂಜಿತ್ ಅವರಾಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರ್ಬೋದು ಯಾರು ಸಹ ಇನ್ನೂ ನೋಡಿಲ್ಲ. ನನಗಿಂತ ದೊಡ್ಡವರಾದಂತಹ ನನ್ನ ಅಕ್ಕ ಇದ್ದಾರೆ, ಅವರ ಮದ್ವೆ ಆದ್ಮೇಲೆ ತಾನೇ ನಾನು ಮದ್ವೆ ಆಗ್ಬೇಕು. ಸೊ ಅಲ್ಲಿವರೆಗೂ ನಾನು ಮದ್ವೆ ಆಗೋದಕ್ಕೆ ರೆಡಿ ಇಲ್ಲ. ಅಂಡ್ ಲೈಫಲ್ಲಿ ನಾನು ಇನ್ನೂ ಏನೂ ಸಾಧಿಸಿಲ್ಲ. ಲೈಫಲ್ಲಿ ನನಗೆ ನನ್ನದೇ ಆದಂತಹ ಗುರಿ ಇದೆ. ಅದೆಲ್ಲವನ್ನು ನಾನು ಸಾಧಿಸಿದ್ಮೇಲೆ, ನಾನು ಲೈಫಲ್ಲಿ ಒಂದು ಹಂತಕ್ಕೆ ಸೆಟಲ್ ಆದ್ಮೇಲೆ ನಾನು ಮದ್ವೆ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಮದ್ವೆ ಆಗೋದಕ್ಕೆ ಇನ್ನೂ ಸಹ ರೆಡಿ ಆಗಿಲ್ಲ, ಅದ್ರ ಬಗ್ಗೆ ಯೋಚನೆ ಸಹ ಮಾಡಲ್ಲ ಅಂತ ಹೇಳಿ ಭವ್ಯ ಗೌಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಅವರ ಫ್ಯಾನ್ಸ್ಗೆಲ್ಲ ಈಗ ಖುಷಿ ಆಗಿರುತ್ತೆ ಅನ್ಸುತ್ತೆ. ಭವ್ಯ ಗೌಡ ಅವರು ಇನ್ನೂ ಸಹ ಮದ್ವೆ ಆಗ್ತಿಲ್ಲ ಅನ್ನುವಂತಹ ವಿಚಾರನ ಕೇಳಿ. ಎಸ್, ಭವ್ಯ ಗೌಡ ಅವರು ಖಂಡಿತವಾಗ್ಲೂ ಇನ್ನೂ ಮದ್ವೆ ಆಗ್ತಿಲ್ಲ. ಅಂಡ್ ನಿನ್ನೆ ನಡೆದಂತಹ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮ್ಯಾಚ್ ನ ಯಾರೆಲ್ಲ ನೋಡಿದ್ರಿ, ಮ್ಯಾಚ್ ನೋಡ್ಬೇಕಾದ್ರೆ ಹೇಗೆ ಅನ್ಸ್ತು, ಆ 2 overs ಲಾಸ್ಟ್ 2 over ಆಗಿರ್ಬೋದು ಅಥವಾ ಲಾಸ್ಟ್ 1 over ನೋಡ್ಬೇಕಾದ್ರೆ ನಿಮ್ಗೆ ಏನಂತ ಫೀಲ್ ಆಗ್ತಿತ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಒಂಥರ ಲಾಸ್ಟ್ ಓವರ್ ಅಂತೂ ಬ್ರೆತ್ ಹೋಲ್ಡಿಂಗ್ ಮೂಮೆಂಟ್ ಆಗಿನೇ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಬಾಲ್ ಲಕ್ನೋ ಸೂಪರ್ ಜಾಯಿಂಟ್ ಫೇವರ್ ಆಯ್ತು ಅಂತಂದ್ರೆ ಅವ್ರಿಗೆ ಗೆಲ್ಲುವಂತಹ ಚಾನ್ಸಸ್ ಇತ್ತು, ಅಥವಾ ಒಂದು ಬಾಲ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಫೇವರ್ ಆಗಿ ಬಂತು ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ವಿನ್ ಆಗ್ತಾರೆ ಅನ್ನುವಂತಹ ಚಾನ್ಸಸ್ ಇತ್ತು. ಸೊ ಈ ಕಾರಣಕ್ಕಾಗಿ ಆ ಮ್ಯಾಚ್ ನೋಡ್ಬೇಕಾದ್ರೆ ಏನ್ ಅನ್ಸ್ತಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು RCB ಫ್ಯಾನು. RCB ಮ್ಯಾಚ್ ನ ಮಾತ್ರ ನಾನು ಕಂಪ್ಲೀಟ್ ಆಗಿ ನೋಡೋದು, ಬೇರೆ ಯಾವ ಮ್ಯಾಚ್ಗಳನ್ನು ನಾನು ನೋಡಕ್ ಹೋಗೋದಿಲ್ಲ ಅಷ್ಟಾಗಿ. ಜಸ್ಟ್ ಸ್ಕೋರ್ಗಳನ್ನ ನೋಡಿ ಅಪ್ಡೇಟ್ ಮಾಡ್ಕೋತಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಮ್ಯಾಚ್ನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಹೋಗೋದಿಲ್ಲ. ಬಟ್ ನಿನ್ನೆ ನಡೆದಂತಹ ಮ್ಯಾಚ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ತುಂಬಾನೇ ಇಂಟೆನ್ಸ್ ಆಗಿತ್ತು. ಸೊ ಆ ಕಾರಣಕ್ಕೋಸ್ಕರ ನೋಡಿದೆ ಅಷ್ಟೇ. ಒಂದು 10:30 11 o'clock ಹಂಗೆ ಸ್ಕೋರ್ ಎಷ್ಟಾಗಿದೆ ನೋಡೋಣ ಅಂತ ಹೇಳಿ ಓಪನ್ ಮಾಡಿದೆ ಮ್ಯಾಚ್ನ. ಬಟ್ ಆ ಮ್ಯಾಚ್ ನಡೀತಿದ್ದಂತಹ ರೀತಿ ನೋಡಿ ಕಂಪ್ಲೀಟ್ ಮ್ಯಾಚ್ ನೋಡೋವರೆಗೂ ನನಗೆ ಫೋನ್ ಆಫ್ ಮಾಡಬೇಕು ಅಂತಾನೆ ಅನ್ಸಿಲ್ಲ. ಅಷ್ಟು ಚೆನ್ನಾಗಿತ್ತು ಮ್ಯಾಚ್ ನೋಡೋದಕ್ಕೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಅಷ್ಟು ಎಂಟರ್ಟೈನಿಂಗ್ ಆಗಿತ್ತು. ಲಾಸ್ಟ್ ಓವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಲೈಕ್ 1 overಗೆ 6 runs ಬೇಕಾಗಿತ್ತು ಅಂಡ್ 9 wickets ಆಗೋಗಿತ್ತು. ಇನ್ನು ಇದ್ದಿದ್ದು ಒಂದೇ ಒಂದು ವಿಕೆಟ್ ಅಷ್ಟೇ. ಲೈಕ್ ಲಕ್ನೋ ಅವರು ಒಂದು ವಿಕೆಟ್ ಅನ್ನ ತೆಗೆದ್ರು ಅಂತಂದ್ರೆ ಲಕ್ನೋ ಅವ್ರು ವಿನ್ ಆಗ್ತಾರೆ, ಅಥವಾ ಒಂದು 6 ಅಥವಾ ಒಂದು 4 ಹೊಡೆದ್ರು ಅಂತಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ವಿನ್ ಆಗ್ತಾರೆ ಅನ್ನುವಂತಹ ಸಿಚುಯೇಷನ್ ಇತ್ತು. ಬಟ್ ಲಕ್ನೋ ಅವರು ಮಾಡ್ಕೊಂಡಂತಹ ಒಂದಿಷ್ಟು ಎಡವಟ್ಟುಗಳಿಂದ ಈ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರೇ ವಿನ್ ಆದ್ರು ಅಂತ ಹೇಳ್ಬೋದು. ಎಸ್, ಲಾಸ್ಟ್ ಓವರ್ ಸ್ಟಾರ್ಟ್ ಆದಾಗ ಸ್ಟ್ರೈಕ್ ಅಲ್ಲಿ ಇದ್ದಿದ್ದು ನಮ್ಮ ಮೋಹಿತ್ ಶರ್ಮಾ ಅವರು ಅವಾಗ ತಾನೇ ಸ್ಟ್ರೈಕ್ ಬಂದಿದ್ರು. ಅವರು ಫೀಲ್ಡ್ ಅಲ್ಲಿ ನಿಜಕ್ಕೂ ಸೆಟ್ ಆಗಿರ್ಲಿಲ್ಲ. ಬಟ್ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಂತಹ ಆಶುತೋಷ್ ಶರ್ಮಾ ಅವರು ಸಖತ್ತಾಗಿ ಸೆಟ್ ಆಗಿದ್ರು ಫೀಲ್ಡ್ ಮೇಲೆ. ಲೈಕ್ ಬಂದಿದ್ ಬಾಲ್ ಎಲ್ಲ 6 4 ಅಂತಾನೆ ಹೊಡಿತಿದ್ರು. ಸೊ ಸೆಟ್ ಆಗಿದ್ದಂತಹ ಬ್ಯಾಟ್ಸ್ಮನ್ ನಾನ್ ಸ್ಟ್ರೈಕ್ ಕಡೆ ಇದ್ರು. ಇಲ್ಲಿ 1 run ಏನಾದ್ರು ಮೋಹಿತ್ ಶರ್ಮಾ ಅವರು ಕೊಟ್ಟು ಈ ಕಡೆ ನಾನ್ ಸ್ಟ್ರೈಕ್ ಬಂದು ಸ್ಟ್ರೈಕ್ ನ ಆಶುತೋಷ್ ಅವ್ರಿಗೆ ಕೊಟ್ರು ಅಂದ್ರೆ ಮ್ಯಾಚ್ ಖಂಡಿತವಾಗ್ಲೂ ವಿನ್ ಆಗ್ತಾರೆ ಅನ್ನೋ ರೀತಿನೇ ಇತ್ತು. ಸೊ ಇಲ್ಲಿ ಮೋಹಿತ್ ಶರ್ಮಾ ಅವ್ರಿಗೆ 1 run ಹೊಡೆಯೋದಕ್ಕೂ ಸಹ ಬಿಡಬಾರ್ದಾಗಿತ್ತು ನಮ್ಮ LSG ಅವರು. ಬಟ್ LSG ಅವ್ರು ಮಾಡ್ಕೊಂಡಂತಹ ಒಂದಿಷ್ಟು ಎಡವಟ್ಟುಗಳು ಅಂದ್ರೆ ರಿಷಬ್ ಪಂತ್ ಅವ್ರಿಗೆ ಒಂದು ಚಾನ್ಸ್ ಇರುತ್ತೆ ವಿಕೆಟ್ ನ ಪಡೆದುಕೊಳ್ಳೋದಕ್ಕೆ. ಇಲ್ಲಿ ರಿಷಬ್ ಪಂತ್ ಅವರು ಒಂದು ಎಡವಟ್ಟನ್ನ ಮಾಡ್ತಾರೆ. ಲೈಕ್ ಇಲ್ಲಿ ಮೋಹಿತ್ ಶರ್ಮಾ ಅವರು ಏನಾದ್ರೂ ಮಾಡಿ 1 run ಹೊಡೆದು ನಾನು ಆಶುತೋಷ್ ಶರ್ಮಾ ಅವ್ರಿಗೆ ಸ್ಟ್ರೈಕ್ ಅನ್ನ ಕೊಡ್ಲೇಬೇಕು, ಸ್ಟ್ರೈಕ್ ಕೊಟ್ಟಿದೀವಿ ಅಂದ್ರೆ ನಾವು ಖಂಡಿತವಾಗ್ಲೂ ಈ ಮ್ಯಾಚ್ ಅನ್ನ ವಿನ್ ಆಗ್ತೀವಿ ಅಂತ ಹೇಳಿ ಲೈಕ್ ಬಾಲ್ ಬರೋದಕ್ಕೂ ಮುಂಚೆನೆ ಗ್ರೀಸ್ ಅನ್ನ ಬಿಟ್ಟು ಬಾಲ್ಗೆ ಬೀಸೋದಕ್ಕೆ ಬರ್ತಾರೆ. ಆಗ ಬಾಲ್ ಡೈರೆಕ್ಟ್ ಆಗಿ ಇಲ್ಲಿ ಬ್ಯಾಟ್ಗೂ ಟಚ್ ಆಗದೆ ಅಥವಾ ಮೋಹಿತ್ ಶರ್ಮಾ ಅವರ ಬಾಡಿಗೂ ಟಚ್ ಆಗದೆ ಡೈರೆಕ್ಟ್ ಆಗಿ ರಿಷಬ್ ಪಂತ್ ಅವರ ಕೈಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಗ ರಿಷಬ್ ಪಂತ್ ಅವರು ಸ್ಟಂಪ್ಸ್ ಇಟ್ಟಿದ್ರೆ ಆಗೋಗಿರೋದು, ಅಲ್ಲೊಂದು ವಿಕೆಟ್ ಅನ್ನ ಕಳೆದುಕೊಂಡು ಇಲ್ಲಿ LSG ಅವರು ವಿನ್ ಆಗುವಂತ ಚಾನ್ಸಸ್ ಇತ್ತು. ಬಟ್ ಅಲ್ಲೂ ಕೂಡ ರಿಷಬ್ ಪಂತ್ ಅವರು ಒಂದು ಎಡವಟ್ಟನ್ನ ಮಾಡ್ಕೋತಾರೆ. ನೆಕ್ಸ್ಟ್ ಆ ಬಾಲ್ ವೇಸ್ಟ್ ಆಗುತ್ತೆ. ಆ ಬಾಲ್ ವೇಸ್ಟ್ ಆದ ನಂತರ ನೆಕ್ಸ್ಟ್ ಮೋಹಿತ್ ಶರ್ಮಾ ಅವರೇ ಸ್ಟ್ರೈಕ್ ಅಲ್ಲಿ ಇರ್ತಾರೆ. ಆ ಸ್ಟ್ರೈಕ್ ಅಲ್ಲಿ ಇರ್ಬೇಕಾದ್ರೆ ಒಂದು ರನ್ ಅನ್ನ ಪಡೆದುಕೊಂಡು ಓಡ್ತಿರ್ತಾರೆ. ಅಲ್ಲೂ ಕೂಡ ರನ್ ಔಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲಿ ಫೀಲ್ಡರ್ಸ್ ಮಾಡುವಂತಹ ಮಿಸ್ಫೀಲ್ಡ್ ಮಾಡ್ತಾರೆ. ಮಿಸ್ಫೀಲ್ಡ್ ಆದಂತಹ ಕಾರಣ 1 run ಅನ್ನ ಸಕ್ಸಸ್ಫುಲ್ ಆಗಿ ಪಡ್ಕೊಂಡು ಅಲ್ಲಿ ಆಶುತೋಷ್ ಶರ್ಮಾ ಅವರು ಸ್ಟ್ರೈಕ್ ಗೆ ಬರ್ತಾರೆ. ಇಲ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ಮೋಹಿತ್ ಶರ್ಮಾ ಅವರು ಇರ್ತಾರೆ. ಇಲ್ಲಿ ಆಶುತೋಷ್ ಶರ್ಮಾ ಅವರು ಸ್ಟ್ರೈಕ್ ಬಂದಿದ ತಕ್ಷಣ ಬಂದಂತಹ ಮೊದಲನೇ ಬಾಲ್ ನೇ ಅವರು 6 ಹೊಡಿತಾರೆ. 6 ಹೊಡೆದಿದ ತಕ್ಷಣ ಅವರು ಆ ಮ್ಯಾಚ್ ನ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಮಾಡ್ಕೊಂಡಂತಹ ಒಂದು ಎಡವಟ್ಟಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ವಿನ್ ಆಗುವಂತಹ ಚಾನ್ಸಸ್ ಸಿಕ್ತು. ಬಟ್ ಆಶುತೋಷ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರು ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗುವಂತಹ ಎಲ್ಲಾ ಚಾನ್ಸಸ್
ಆ್ಯಂಡ್ ಎಲ್ಲ ಕೇಪಬಿಲಿಟೀಸ್ ಅವ್ರಿಗಿದೆ ಅಂತಲೇ ಹೇಳ್ಬೋದು. ಬಟ್ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಏನಂತ ಅಂತಂದರೆ, ನಮ್ಮ ಆಶುತೋಷ್ ಶರ್ಮಾ ಅವರು RCB ಜೊತೆ ಆಡಬೇಕಾದ್ರೆ ಈ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಖಂಡಿತವಾಗ್ಲೂ ಮಾಡದೇ ಇರ್ಲಪ್ಪ ದೇವ್ರೆ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನಮಗೆ ನಮ್ಮ RCB ಗೆಲ್ಲಬೇಕು. ಈಗೇನೋ ಬೇರೆ ಟೀಮ್ ಮೇಲೆ ಆಡ್ತಿದ್ರು, ಸೊ ಇಷ್ಟು ಎಫರ್ಟ್ಸ್ ಹಾಕಿ ಆಡ್ತಿದ್ದಾರೆ, ಇಷ್ಟು ಎಫರ್ಟ್ಸ್ ಹಾಕಿ ಒಂದು ಹುಡುಗ ಬ್ಯಾಟಿಂಗ್ ಮಾಡ್ತಿದ್ದಾನೆ ಅಂತಂದರೆ ಅವ್ರಿಗೆ ಗೆಲ್ಲುವಂತಹ ಅರ್ಹತೆ ಎಲ್ಲವೂ ಸಹ ಇದೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗಲಿ ಅಂತ ನೆನೆ ಕೇಳ್ಕೊತಿದ್ದೆ. ಬಟ್ ನಮ್ಮ RCB ಜೊತೆ ಆಡ್ಬೇಕಾದ್ರೆ ಆಶುತೋಷ್ ಶರ್ಮಾ ಅವರು ಈ ರೀತಿ ಆಡೋದು ಬೇಡ. ಲೈಕ್ 10 to 15 ರನ್ಸ್ ಅನ್ನು ಹೊಡೆದ್ಬಿಟ್ಟು ಅವರವರ ವಿಕೆಟ್ ಅನ್ನು ಒಪ್ಪಿಸಿ ಅವ್ರ ಪಾಡ್ಗೆ ಅವರು ಡಗೋಟ್ಗೆ ಹೋಗಿ ಕುತ್ಕೊಂಡ್ರೆ ಸಾಕು. ಈ ರೀತಿಯಾದಂತಹ ಅಗ್ರೆಸಿವ್ ಬ್ಯಾಟಿಂಗ್ ಅಂತೂ ಆಡೋದು ಬೇಡವೇ ಬೇಡ ಅಂತ ಕೇಳ್ಕೊತೀನಿ. ಸೊ ಈ ಮ್ಯಾಚ್ ನೋಡಿದಾಗ ನಿಮ್ಗೇನ್ ಅನಿಸ್ತು? ಆ್ಯಂಡ್ RCB ಫ್ಯಾನ್ ಆಗಿ ನಿಮ್ಗೆ ಏನ್ ಅನಿಸ್ತಿದೆ? ಆಶುತೋಷ್ ಶರ್ಮಾ ಅವರು ಈ ರೀತಿ ಆಡ್ತಾರಾ ಆಡಲ್ವಾ? ಅದೇ ರೀತಿ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಡ್ತಾರಾ ಕೊಡಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.